ಭಾರತೀಯ ಜನತಾ ಪಾರ್ಟಿ ಜಿಲ್ಲೆನಲ್ಲಿ ಮಹತ್ತರವಾಗಿರ್ತಕ್ಕಂಥ ಉಪಚುನಾವಣೆ ನಡೀತಾ ಇದೆ. ಇಲ್ಲಿ ದಾವಣಗೆರೆ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆ ಆಗಬೇಕಾಗಿದೆ. ಪಕ್ಷದ ಅಭ್ಯರ್ಥಿ ಘೋಷಣೆ ಆಗಬೇಕು. ಯಾವುದೋ ಕಾರಣಕ್ಕೆ ಒಂದೆರಡು ದಿವಸ ದೊಡ್ಡವ್ರ ಮಾತಿ ಮನಸೋತು ಹೋಗುವಂಥ ಕೆಲಸವನ್ನು ಮಾಡಿದ್ರು. ಅದಿಷ್ಟಕ್ಕೇ ಸರಿಯಾಯಿತು ಅಂತಕ್ಕಂಥ ಉದ್ದೇಶದಿಂದ ಮೊನ್ನೆ ಹೊನ್ನಾಳಿನಲ್ಲಿ ಜೆ ಬಿ ಜಿ ರಾಮ್ಜಿಯವರ ಒಂದು ಪಕ್ಷದ ಕಾರ್ಯಕ್ರಮ ನಡೀತು. ಬಹುಶಃ ನನಗೆ ಅನಿಸಿದ್ದು ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಂತೇಳಿದ್ರೆ ಜಿಲ್ಲೆಗೆ ಸಂಬಂಧಪಟ್ಟ ಕಾರ್ಯಕ್ರಮ. ಯಾಕೆಂದರೆ ಚಂದ್ರಶೇಖರ್ ಪೂಜಾರು ಕೂಡ ಜನ ತರಿಸಿದ್ರು, ಮಾಡಾಳ್ ಮಲ್ಲಿಕಾರ್ಜುನು ಕೂಡ ಜನ ತರಿಸಿದ್ರು. ಹೊನ್ನಾಳಿಗೆ ಜಿಲ್ಲೆಯ ಎಲ್ಲ ಮಂಡಲದಿಂದ ಬೇಕಾಗಿರ್ತಕ್ಕಂಥ ಹಿತೈಷಿಗಳು ಆ ಸಭೆಯಲ್ಲಿ ಭಾಗವಹಿಸಿದರು. ಅಂದರೆ ನನ್ನದು ಏನು ಅಂತ ಹೇಳಿದರೆ, ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಒಂದು ಜಿಲ್ಲಾ ಕಾರ್ಯಕ್ರಮಕ್ಕೆ ಬರುವಾಗ ಮನೆ ಒಂದು 3 ಬಾಗಿಲು. ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 3 ಭಾಗ ಆಗೋಗಿದೆ. ಭಾರತೀಯ ಜನತಾ ಪಾರ್ಟಿ 3 ಭಾಗವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತಿನವರೆಗೂ ಕೂಡ ವಿಜೇಂದ್ರ ಅವರು ಮಾಡಲಿಲ್ಲ. ಪದನಿಮಿತ್ತ ಈ ಜಿಲ್ಲೆಯನ್ನು ಪ್ರಭಾರಿಯಾಗಿ ನೋಡ್ಕೊಳ್ತಕ್ಕಂಥ ಎಂತಗೌಡ ಅವರು ರಾಶನ್ನು ಪ್ರೀತಮ್ ಗೌಡ ಅವರು ಬರಲಿಲ್ಲ. ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಪ್ರವಾಸ ಕೈಗೊಳ್ಳಲಿಲ್ಲ. ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಲ್ಲಿ ಹೊನ್ನಾಳಿನಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸಿದ್ದೇಶ್ ಅವರ ಹೆಸರು ಹಾಕಿಲ್ಲ. ಜಿಲ್ಲೆಗೆ ಏಕೈಕ ಒಬ್ಬ BJP ಶಾಸಕರಿದ್ದಾರೆ BP ಹರೀಶ್ ರವರು, ಅವರ ಹೆಸರನ್ನು ಹಾಕಿಲ್ಲ. ಆ ಸಭೆಗೆ ಕರೀಲಿಲ್ಲ. ನಮ್ಮ ಲೋಕಸಭಾ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ ಅವರ ಹೆಸರನ್ನು ಹಾಕಿಲ್ಲ. ಆ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಷ್ಟೋ ಜನ ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ನ ಸದಸ್ಯರು, ತಾಲೂಕ್ ಪಂಚಾಯತ್ನ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ನ ಸದಸ್ಯರು, ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆಯ ಎಷ್ಟೋ ಜನ ಅಧ್ಯಕ್ಷರು, ಸದಸ್ಯರು ಯಾರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಈ ರೀತಿ ಗುಂಪಿರ್ತಕ್ಕಂಥ ಸಭೆಗಳಿಗೆ ಒಂದು ಗುಂಪಿಗೆ ಬರ್ತಕ್ಕಂಥದ್ದು ವಿಜೇಂದ್ರ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ತಾವು ರಾಜ್ಯ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ಮೊನ್ನೆ ಒಂದು ಮಾತನ್ನು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 1 ದಿವಸ ನಡೆದ ಕಾರ್ಯಕಾರಿಣಿಯಲ್ಲಿ ಹೇಳಿದ್ದಾರೆ, ಬರುವಂಥ ವಿಧಾನಸಭಾ ಚುನಾವಣೆ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತದೆ ಅಂತ. ಸಂತೋಷ, ನಮಗೇನದ್ರ ಬಗ್ಗೆ ವಿರೋಧ ಇಲ್ಲ. ನೀವು ಅಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಷ್ಟ್ರೀಯ ನಾಯಕರು ನಿಮ್ಮ ಹೆಗಲ ಮೇಲೆ ಹಾಕಿದಾಗ, ನೀವು ಒಂದು ಗುಂಪಿನವರು ಬಂದು ಕರೆದಿರ್ತಕ್ಕಂಥ ಸಭೆಗೆ ಬಂದು ಈ ಗುಂಪುಗಾರಿಕೆಗೆ ಮತ್ತೊಂದಿಷ್ಟು ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಬೇಡಿ. ಯಾರೊಬ್ಬರ ಮಾತನ್ನು ಕೇಳಬೇಡಿ. ತಾವು ಆ ರೀತಿಯ ಮಾತುಗಳನ್ನು ಕೇಳ್ತಾ ಹೋದರೆ ಕಿಂದರ ಜೋಗಿಗಳಾಗ್ತೀರಿ ಅಂತಕ್ಕಂಥ ಮಾತನ್ನು ಮೊನ್ನೆನೂ ಹೇಳಿದ್ದೆ, ಇವತ್ತು ಕೂಡ ನಾ ಮಾತನ್ನು ಹೇಳಲಿಕ್ಕೆ ಬರ್ತೇನೆ. ಭಾರತೀಯ ಜನತಾ ಪಾರ್ಟಿ ಜಿಲ್ಲೆನಲ್ಲಿ ಮಹತ್ತರವಾಗಿರ್ತಕ್ಕಂಥ ಉಪಚುನಾವಣೆ ನಡೀತಾ ಇದೆ. ಇಲ್ಲಿ ದಾವಣಗೆರೆ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆ ಆಗಬೇಕಾಗಿದೆ. ಪಕ್ಷದ ಅಭ್ಯರ್ಥಿ ಘೋಷಣೆ ಆಗಬೇಕು. ಯಾವುದೋ ಕಾರಣಕ್ಕೆ ಒಂದೆರಡು ದಿವಸ ದೊಡ್ಡವ್ರ ಮಾತಿ ಮನಸೋತು ಹೋಗುವಂಥ ಕೆಲಸವನ್ನು ಮಾಡಿದ್ರು. ಅದಿಷ್ಟಕ್ಕೇ ಸರಿಯಾಯಿತು ಅಂತಕ್ಕಂಥ ಉದ್ದೇಶದಿಂದ ಮೊನ್ನೆ ಹೊನ್ನಾಳಿನಲ್ಲಿ ಜೆ ಬಿ ಜಿ ರಾಮ್ಜಿಯವರ ಒಂದು ಪಕ್ಷದ ಕಾರ್ಯಕ್ರಮ ನಡೀತು. ಬಹುಶಃ ನನಗೆ ಅನಿಸಿದ್ದು ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಂತೇಳಿದ್ರೆ ಜಿಲ್ಲೆಗೆ ಸಂಬಂಧಪಟ್ಟ ಕಾರ್ಯಕ್ರಮ. ಯಾಕೆಂದರೆ ಚಂದ್ರಶೇಖರ್ ಪೂಜಾರು ಕೂಡ ಜನ ತರಿಸಿದ್ರು, ಮಾಡಾಳ್ ಮಲ್ಲಿಕಾರ್ಜುನು ಕೂಡ ಜನ ತರಿಸಿದ್ರು. ಹೊನ್ನಾಳಿಗೆ ಜಿಲ್ಲೆಯ ಎಲ್ಲ ಮಂಡಲದಿಂದ ಬೇಕಾಗಿರ್ತಕ್ಕಂಥ ಹಿತೈಷಿಗಳು ಆ ಸಭೆಯಲ್ಲಿ ಭಾಗವಹಿಸಿದರು. ಅಂದರೆ ನನ್ನದು ಏನು ಅಂತ ಹೇಳಿದರೆ, ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಒಂದು ಜಿಲ್ಲಾ ಕಾರ್ಯಕ್ರಮಕ್ಕೆ ಬರುವಾಗ ಮನೆ ಒಂದು 3 ಬಾಗಿಲು. ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 3 ಭಾಗ ಆಗೋಗಿದೆ. ಭಾರತೀಯ ಜನತಾ ಪಾರ್ಟಿ 3 ಭಾಗವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತಿನವರೆಗೂ ಕೂಡ ವಿಜೇಂದ್ರ ಅವರು ಮಾಡಲಿಲ್ಲ. ಪದನಿಮಿತ್ತ ಈ ಜಿಲ್ಲೆಯನ್ನು ಪ್ರಭಾರಿಯಾಗಿ ನೋಡ್ಕೊಳ್ತಕ್ಕಂಥ ಎಂತಗೌಡ ಅವರು ರಾಶನ್ನು ಪ್ರೀತಮ್ ಗೌಡ ಅವರು ಬರಲಿಲ್ಲ. ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಪ್ರವಾಸ ಕೈಗೊಳ್ಳಲಿಲ್ಲ. ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಲ್ಲಿ ಹೊನ್ನಾಳಿನಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸಿದ್ದೇಶ್ ಅವರ ಹೆಸರು ಹಾಕಿಲ್ಲ. ಜಿಲ್ಲೆಗೆ ಏಕೈಕ ಒಬ್ಬ BJP ಶಾಸಕರಿದ್ದಾರೆ BP ಹರೀಶ್ ರವರು, ಅವರ ಹೆಸರನ್ನು ಹಾಕಿಲ್ಲ. ಆ ಸಭೆಗೆ ಕರೀಲಿಲ್ಲ. ನಮ್ಮ ಲೋಕಸಭಾ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ ಅವರ ಹೆಸರನ್ನು ಹಾಕಿಲ್ಲ. ಆ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಷ್ಟೋ ಜನ ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ನ ಸದಸ್ಯರು, ತಾಲೂಕ್ ಪಂಚಾಯತ್ನ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ನ ಸದಸ್ಯರು, ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆಯ ಎಷ್ಟೋ ಜನ ಅಧ್ಯಕ್ಷರು, ಸದಸ್ಯರು ಯಾರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಈ ರೀತಿ ಗುಂಪಿರ್ತಕ್ಕಂಥ ಸಭೆಗಳಿಗೆ ಒಂದು ಗುಂಪಿಗೆ ಬರ್ತಕ್ಕಂಥದ್ದು ವಿಜೇಂದ್ರ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ತಾವು ರಾಜ್ಯ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ಮೊನ್ನೆ ಒಂದು ಮಾತನ್ನು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 1 ದಿವಸ ನಡೆದ ಕಾರ್ಯಕಾರಿಣಿಯಲ್ಲಿ ಹೇಳಿದ್ದಾರೆ, ಬರುವಂಥ ವಿಧಾನಸಭಾ ಚುನಾವಣೆ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತದೆ ಅಂತ. ಸಂತೋಷ, ನಮಗೇನದ್ರ ಬಗ್ಗೆ ವಿರೋಧ ಇಲ್ಲ. ನೀವು ಅಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಷ್ಟ್ರೀಯ ನಾಯಕರು ನಿಮ್ಮ ಹೆಗಲ ಮೇಲೆ ಹಾಕಿದಾಗ, ನೀವು ಒಂದು ಗುಂಪಿನವರು ಬಂದು ಕರೆದಿರ್ತಕ್ಕಂಥ ಸಭೆಗೆ ಬಂದು ಈ ಗುಂಪುಗಾರಿಕೆಗೆ ಮತ್ತೊಂದಿಷ್ಟು ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಬೇಡಿ. ಯಾರೊಬ್ಬರ ಮಾತನ್ನು ಕೇಳಬೇಡಿ. ತಾವು ಆ ರೀತಿಯ ಮಾತುಗಳನ್ನು ಕೇಳ್ತಾ ಹೋದರೆ ಕಿಂದರ ಜೋಗಿಗಳಾಗ್ತೀರಿ ಅಂತಕ್ಕಂಥ ಮಾತನ್ನು ಮೊನ್ನೆನೂ ಹೇಳಿದ್ದೆ, ಇವತ್ತು ಕೂಡ ನಾ ಮಾತನ್ನು ಹೇಳಲಿಕ್ಕೆ ಬರ್ತೇನೆ.